ಎಲ್ರಿಗೂ ನಮಸ್ಕಾರ. ಆ, ಕಲಾಕ್ಷೇತ್ರ ಕುಂದಾಪುರ ಅಂತೇಳಿ ಹೇಳುವಂತ ಒಂದು ಸಂಸ್ಥೆ ಕುಂದಾಪುರಕ್ಕೆ ಒಂದು ಆ, ಬಹಳ ಮಹತ್ವಪೂರ್ಣವಾದಂತ ಸಂಸ್ಥೆ ಅಂತೇಳಿ ನಾನು ಭಾವಿಸ್ತೇನೆ. ಕುಂದಾಪುರದ ಜನರಿಗೆ ಏನು ಬೇಕೋ ಅದನ್ನ ಕಾಲ ಕಾಲಕ್ಕೆ ಕೊಡುವಂತಹ ಜವಾಬ್ದಾರಿ ಹೊತ್ತಂತಹ ಒಂದು ಸಂಸ್ಥೆ. ನಮಗೆ ಇಷ್ಟಪಟ್ಟ ಕಾರ್ಯಕ್ರಮವನ್ನ ನಾವು ಮಾಡುವುದಕ್ಕಿಂತಲೂ ಜನರಿಗೆ ಯಾವ ಕಾರ್ಯಕ್ರಮದ ಅಗತ್ಯತೆ ಇದೆ, ಅವರ ನಾಡಿ ಮಿಡಿತವನ್ನ ನಾವು ಅರ್ಥ ಮಾಡಿಕೊಂಡು ಆ ಕಾರ್ಯಕ್ರಮವನ್ನ ನಾವು ಮಾಡ್ತಾ ಇದ್ದೇವೆ. ಒಂದು ವರ್ಷದಲ್ಲಿ 4 ದೊಡ್ಡ ಕಾರ್ಯಕ್ರಮ ನಮ್ಮ ನೇತೃತ್ವದಲ್ಲಿ ಆಗ್ತದೆ. ಒಂದು ನಿಮ್ಗೆಲ್ಲರಿಗೂ ಗೊತ್ತೇ ಇರುವ ಹಾಗೆ ಇನಿದನಿ, ಎರಡನೇದು ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ ಅಂಗವಾಗಿ ನಡೆಸ್ತಾ ಇರುವಂತಹ ಲಗೋರಿ ಗ್ರಾಮೀಣ ಕ್ರೀಡಾಕೂಟ, ಇನ್ನೊಂದು ಹುಲಿವೇಷ ನೃತ್ಯ ಪ್ರದರ್ಶನ, ಇನ್ನೊಂದು ಈಗ ನಾವು ತಯಾರಿ ಆಗ್ತಾ ಇರುವಂತಹ ಕನ್ನಡ ಹಬ್ಬ ಕಾರ್ಯಕ್ರಮ. ಎಲ್ಲ ಕಾರ್ಯಕ್ರಮಗಳು ಕೂಡ ಇದೊಂದು ಹೆಜ್ಜೆ ಗುರುತಿನ ಕಾರ್ಯಕ್ರಮ ಆಗಿದೆ. ಕಲಾಕ್ಷೇತ್ರ ಯಾವ ಕಾರ್ಯಕ್ರಮ, ಈ 4 ಕಾರ್ಯಕ್ರಮಗಳ ನಾನು ಹೇಳಿದ್ದೇನೆ, ಅದು ನಾವು ಮಾಡ್ತೇವೆ, ಅದೆಲ್ಲವೂ ಕೂಡ ನಮ್ಗೆ ಹೆಜ್ಜೆ ಗುರುತಿನ ಕಾರ್ಯಕ್ರಮ. ಇನಿದನಿ ಬಗ್ಗೆ ಹೆಚ್ಚಿನ ವಿಶ್ಲೇಷಣೆಯನ್ನ ವಿವರಣೆಯನ್ನ ನಿಮ್ಗೆ ಕೊಡ್ಬೇಕಾದಂತ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸಿದ್ದೇನೆ. ಅಲ್ಲಿ ಎಷ್ಟು ಜನ ಸೇರ್ತಾರೆ ಅದು ಆ ಕಾರ್ಯಕ್ರಮದ ಯಶಸ್ಸಿನ ಸಾಕ್ಷಿ. ಇನ್ನು ಲಗೋರಿ ಕೂಡ ಹಾಗೆ 2 ವರ್ಷದಿಂದ ಆಯೋಜನೆ ಮಾಡ್ತಾ ಇದ್ದೇವೆ. ನಾವು ನಿರೀಕ್ಷೆ ಮಾಡಿದಕ್ಕಿಂತ ಹೆಚ್ಚಿನ ಸ್ಪಂದನೆ ಆ ಕಾರ್ಯಕ್ರಮಕ್ಕೆ ಸಿಗ್ತಾ ಇದೆ. ಕಳೆದ ವರ್ಷ ಕನ್ನಡ ಹಬ್ಬ ಅಂತೇಳಿ ಹೇಳುವಂತದ್ದು ತುಂಬಾ ಭಿನ್ನವಾಗಿ, ಕಳೆದ ಹಲವಾರು ವರ್ಷದಿಂದ ನಾವು ಕನ್ನಡ ಹಬ್ಬವನ್ನು ಆಚರಣೆ ಮಾಡ್ತೇವೆ. 1 ವಾರಗಳ ಕಾಲ ಸಪ್ತಾಹದ ರೀತಿಯಲ್ಲಿ ಅದನ್ನು ಮಾಡ್ತಾ ಇತ್ತು. ಆದ್ರೆ ಕಳೆದ ಬಾರಿ ವಿಶೇಷ ಏನ್ ಕೇಳಿದ್ರೆ, ಎಲ್ಲ ಸಮುದಾಯದವರನ್ನ, ಎಲ್ಲ ಜಾತಿ ಪಂಥದವರನ್ನ ಒಟ್ಟು ಹಾಕಿ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ಹೇಳುವಂತ ಒಂದು ಕನಸನ್ನು ಹೊತ್ಕೊಂಡು ಕನ್ನಡ ಹಬ್ಬ ಕಳೆದ ವರ್ಷ ಮಾಡಿತ್ತು. ಕನ್ನಡ ರಥೋತ್ಸವ ಅಂತೇಳಿ ಹೇಳಿ ಒಂದು ಕಾರ್ಯಕ್ರಮವನ್ನು ಮಾಡಿತ್ತು. ಅದರಲ್ಲಿ ಎಲ್ಲ ಧರ್ಮದವರು, ಎಲ್ಲ ಸಂಘ ಸಂಸ್ಥೆಗಳು, ಎಲ್ಲ ರಾಜಕೀಯ ಪಕ್ಷದ ಮುಖಂಡರುಗಳು ಭಾಗವಹಿಸಿ ಆ ಕಾರ್ಯಕ್ರಮದ ಯಶಸ್ಸಿಗೆ ಎಲ್ಲರೂ ಸಾಕ್ಷಿಯಾದದ್ದು ನಿಮಗೆಲ್ಲರಿಗೂ ಗೊತ್ತೇ ಇದೆ. ಇನ್ನು ಹುಲಿವೇಷದ ಬಗ್ಗೆ ಒಂದೆರಡು ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಕಳೆದ ಕೆಲವು ವರ್ಷದಿಂದ ಕುಂದಾಪುರದ ಹುಲಿವೇಷ ಅಂದ್ರೆ ಪಾರಂಪರಿಕವಾಗಿ ಏನು ಹುಲಿವೇಷ ಇದೆ ಅದು ಸ್ವಲ್ಪ ತೆರೆಯ ಮರೆಗೆ ಸರಿದಿತ್ತು. ಅದನ್ನ ಗಮನಿಸಿದಂತಹ ಕಲಾಕ್ಷೇತ್ರ ಅವರ ಪುನಶ್ಚೇತನಕ್ಕೆ ಪ್ರಯತ್ನವನ್ನ ಪಡ್ತು. ಈ ನೆಲೆಯಲ್ಲಿ 25ನೇ ತಾರೀಕು, ಮೊನ್ನೆ 25ನೇ ತಾರೀಕಿಗೆ ನಮ್ಮ ಒಂದು ಪ್ರಯತ್ನದ ಫಲವೋ ಅಥವಾ ಅವರ ಯೋಗವೋ, ಕಲಾವಿದರ ಯೋಗವೋ, ಕುಂದಾಪುರ ಜನರ ಒಂದು ಸೌಭಾಗ್ಯವೋ ಗೊತ್ತಿಲ್ಲ, ಕುಂದಾಪುರ ಹುಲಿವೇಷ ತಂಡ ದೆಹಲಿಯಲ್ಲಿ ನೃತ್ಯ ಪ್ರದರ್ಶನವನ್ನ ನೀಡಿ ಬಂದಿದೆ. ಇದು ನಮ್ಮಿಂದ ಆದದ್ದಂತೇಳಿ ಹೇಳಿ ನಾನು ಹೇಳುವುದಿಲ್ಲ. ಬಹುಶಃ ಎಲ್ಲಾದ್ರೂ ಅದು ತೆರೆಯ ಮರೆಗೆ ಸರಿದಿದ್ದಿದ್ರೆ ಇವತ್ತು ಆ ಅವಕಾಶಗಳು ನಮ್ಮ ಕುಂದಾಪುರದ ಹುಲಿಗೆ ಸಿಗ್ತಾ ಇರಲಿಲ್ಲ. ಆ ಕಾರಣಕ್ಕಾಗಿ ನಮ್ಗೊಂದು ಹೆಮ್ಮೆ ಇದೆ. ಒಂದು ಸಣ್ಣ ಮಟ್ಟಿನ ಪ್ರಯತ್ನ ಕಲಾಕ್ಷೇತ್ರದ ಅಲ್ಲಿ ಇದೆ ಅನ್ನುವಂಥದ್ದು ಒಂದು ಹೆಮ್ಮೆ ಇದೆ. ನಾನು ಏನು ಹೇಳಲಿಕ್ಕೆ ಬಯಸ್ತೇನೆ ಅಂತ ಹೇಳಿದ್ರೆ, ಒಟ್ಟಿನಲ್ಲಿ ನಾವು ಮಾಡುವಂತ ಕಾರ್ಯಕ್ರಮಗಳು ಇವತ್ತು ಸಮಾಜಕ್ಕೆ ತಲುಪ್ತಾ ಇದೆ, ಜನರಿಗೆ ಬೇಕಾದಂತ ಕಾರ್ಯಕ್ರಮ ನಾವು ಕೊಡ್ತಾ ಇದ್ದೇವೆ ಅಂತ ಹೇಳುವಂತ ತೃಪ್ತ ಭಾವ ಕಲಾಕ್ಷೇತ್ರ ಕುಂದಾಪುರ ಟ್ರಸ್ಟ್ ಸಂಸ್ಥೆಗೆ ಇದೆ ಅಂತೇಳಿ ಹೇಳುವಂಥದ್ದು ಫಸ್ಟ್ ತಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇನ್ನು ಈ ವರ್ಷದ ಕಾರ್ಯಕ್ರಮ, ಕಳೆದ ವರ್ಷ ಎಲ್ಲ ನಾವು 7 ದಿನಗಳ ಕಾಲ ಕಾರ್ಯಕ್ರಮವನ್ನು ಮಾಡ್ತಾ ಇತ್ತು. ಆದ್ರೆ ಈ ಬಾರಿ ನಿರಂತರ 24 ಗಂಟೆಗಳ ಕಾರ್ಯಕ್ರಮ, ಅಂದ್ರೆ ಸತತವಾಗಿ 24 ಗಂಟೆಗಳು, ಒಟ್ಟು 36 ಗಂಟೆಗಳ ಕಾರ್ಯಕ್ರಮ. ಅಂದ್ರೆ ನಾವು 7 ದಿವಸ ಮಾಡಿದ್ರು ಕೂಡ ಒಟ್ಟು ಆಗುವಂಥದ್ದು 36 ಗಂಟೆಗಳ ಕಾರ್ಯಕ್ರಮವೇ. ಆದ್ರೆ ಈ ಸಲ ಒಂದು 24 ಗಂಟೆಯಲ್ಲಿ ಪ್ಲಸ್ ಇನ್ನೊಂದು 2-3 ಕಾರ್ಯಕ್ರಮ ಸೇರಿಸಿ ಒಟ್ಟು ಸತತವಾಗಿ 36 ಗಂಟೆಗಳ ಕಾರ್ಯಕ್ರಮವನ್ನು ನಾವು ಜನರಿಗೆ ಕೊಡ್ತಾ ಇದ್ದೇವೆ. ಅದರಲ್ಲಿ 1ನೇ ತಾರೀಕು ಬೆಳಿಗ್ಗೆ 9 ಗಂಟೆಗೆ ಗಾಂಧಿ ಮೈದಾನದಲ್ಲಿ ನಾಡಗೀತೆಗೆ ಗಾನ ನಮನ ಅಂತೇಳಿ ಹೇಳಿ, ಸಹಸ್ರಕಂಠ ಗಾನ ನಮನ, ಅಂದ್ರೆ ಜೈ ಭಾರತ ಜನನಿಯ ತನುಜಾತೆ ಹಾಡಿಗೆ ಈಗಾಗಲೇ 100 ವರ್ಷವನ್ನ ಪೂರೈಸಿದೆ. ಅದೇ ಗೀತೆಯನ್ನ ರಾಜ್ಯ ಸರ್ಕಾರ ನಾಡಗೀತೆ ಅಂತೇಳಿ ಹೇಳಿ ಅದನ್ನ ಘೋಷಿಸಿದೆ. ಈ ಸಂದರ್ಭದಲ್ಲಿ 1,000 ಜನರನ್ನ ನಾವು ಸೇರಿಸಿ ಏಕಕಾಲದಲ್ಲಿ ಆ ಗೀತೆಗೆ ಸಹಸ್ರಕಂಠ ಗಾನ ನಮನ ಅಂತೇಳಿ ಹೇಳುವಂತ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಅದರ ಸಹಭಾಗಿತ್ವವನ್ನು ತಾಲೂಕು ಆಡಳಿತದವರು ನಮಗೆ ಕೊಟ್ಟಿದ್ದಾರೆ. ಅವರ ಸಹಕಾರ ಮತ್ತು ಸಹಭಾಗಿತ್ವ ನಮ್ಮ ನೇತೃತ್ವದಲ್ಲಿ ಆ ಕಾರ್ಯಕ್ರಮ ಆಗ್ತಾ ಇದೆ. ಅದು ಗಾಂಧಿ ಮೈದಾನದಲ್ಲಿ ಬೆಳಿಗ್ಗೆ 9 ಗಂಟೆಗೆ ನಡೀತದೆ.
ಅದರ ನಂತರ ಆ, 1ನೇ ತಾರೀಕು ಸಂಜೆ 5 ಗಂಟೆಗೆ ಕನ್ನಡ ಹಬ್ಬದ ಕಾರ್ಯಕ್ರಮ ಅಧಿಕೃತವಾಗಿ ಪ್ರಾರಂಭ ಆಗ್ತದೆ. 5 ಗಂಟೆಯಿಂದ ಮಾರನೇ ದಿವಸ 5 ಗಂಟೆವರೆಗೆ ನಿರಂತರವಾಗಿ ನಡೀತದೆ. ಅದಕ್ಕೂ ಮುಂಚೆ ನಾವು ಏನು ನಮ್ಮ ಕಾರ್ಯಕ್ರಮ ನಡೀತದೆ ಕಲಾಮಂದಿರ ಅಂತೇಳಿ ಹೇಳಿ, ಅಲ್ಲಿ ನಮ್ಮ ಆ ಪ್ರಿಮೈಸಸ್ ನಲ್ಲಿ ಅಂದ್ರೆ ಬೋರ್ಡ್ ಹೈಸ್ಕೂಲ್ ನಲ್ಲಿ ಒಂದು ಆಹಾರ ಮೇಳ, ಸಸ್ಯಾಹಾರಿ ಆಹಾರ ಮೇಳ, ಇನ್ನೊಂದು ಪುಸ್ತಕ ಮೇಳ, ಇನ್ನೊಂದು ಬಟ್ಟೆ ಪರಿಸರ ಸ್ನೇಹಿಯಾದಂತಹ ಬಟ್ಟೆ ಚೀಲದ ಒಂದು ಮೇಳ, ಇನ್ನು ಪುರಾತನ ವಸ್ತುಗಳ ಒಂದು ವಸ್ತು ಪ್ರದರ್ಶನ, ಈ 3 ಕಾರ್ಯಕ್ರಮ ಅದರ ಜೊತೆಗೆ ನಾಳೆ ಅದು 1ನೇ ತಾರೀಕು ಬೆಳಿಗ್ಗೆ 9 ಗಂಟೆಗೆ ಉದ್ಘಾಟನೆ ಆಗ್ತದೆ. ತದನಂತರ ನಿರಂತರವಾಗಿ 5 ಗಂಟೆ ಸಂಜೆ 5 ಗಂಟೆಗೆ ಒಂದು ಭಕ್ತಿ ಸಂಗೀತ ಅಂತೇಳಿ ಹೇಳಿ ಉದ್ಘಾಟನಾ ಸಮಾರಂಭದ ಮುಂಚೆ ಭಕ್ತಿ ಸಂಗೀತ ಅಂತೇಳಿ ಕಾರ್ಯಕ್ರಮ ಇರ್ತದೆ. 6 ಗಂಟೆಗೆ ಉದ್ಘಾಟನೆ ಪ್ರಾರಂಭ ಆಗ್ತದೆ. ಉದ್ಘಾಟನೆಯ ಸಭಾಧ್ಯಕ್ಷತೆಯನ್ನ ಉದ್ಯಮಿ ದಿನೇಶ್ ಹೆಗಡೆ ಮೊಳಹಳ್ಳಿ ಅವರು ವಹಿಸ್ತಾರೆ. ಉದ್ಘಾಟನೆಯನ್ನ ಪ್ರಮೋದ್ ಮಧ್ವರಾಜ್ ಮಾಡ್ತಾರೆ. ಹಾಗೆ ಜಯಪ್ರಕಾಶ್ ಹೆಗಡೆ ಮಾಜಿ ಸಚಿವರು, ಅವರು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿರ್ತಾರೆ. ಅತಿಥಿಗಳಾಗಿ ಕೊಲ್ಲೂರು ವ್ಯವಸ್ಥಾನ ಸಮಿತಿ ಸದಸ್ಯರಾದಂತಹ ರಾಜೇಶ್ ಕಾರಂತ್ ಮತ್ತು ಮುಂಬೈನಲ್ಲಿ ನೆಲೆಸಿರುವಂತಹ ಹಾಲಾಡಿ ಮೂಲದ ಆದರ್ಶ್ ಶೆಟ್ಟಿ ಹಾಲಾಡಿ, ಇವರು ನಮ್ಮ ಕಾರ್ಯಕ್ರಮದ ಅತಿಥಿಗಳಾಗಿರ್ತಾರೆ. ಹಾಗೆ ಜಯಂತ್ ಕಾಯ್ಕಿಣಿ ಅವರ ಗೀತೆಯನ್ನ ಆಧರಿಸಿ, ಅವರ ಸಾಹಿತ್ಯವನ್ನ ಬರೆದಂತಹ ಚಲನಚಿತ್ರ ಗೀತೆಯನ್ನ ಆಧರಿಸಿ ಮಳೆ ನಿಂತು ಹೋದ ಮೇಲೆ ಅಂತೇಳಿ ಹೇಳುವಂತ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಕಲಾವಿದರುಗಳು 1-2 ತಿಂಗಳ ಹಿಂದೆ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಸ್ ನಲ್ಲಿ ದಾಖಲೆಯನ್ನ ಮಾಡಿದಂತ ಕಲಾವಿದರುಗಳು, ಅವರು ನಮ್ಮ ಜೊತೆ ಭಾಗವಹಿಸ್ತಾರೆ. ನಂತರ ಒಂದು ಮಿಮಿಕ್ರಿ ಕಾರ್ಯಕ್ರಮ ಮಂಜುನಾಥ್ ಕುಂದೇಶ್ವರ್ ಅಂತೇಳಿ ಹೇಳಿ, ಹಾಗೆ ಒಂದು ಯಕ್ಷಗಾನ, 2 ಯಕ್ಷಗಾನ ಪ್ರಸಂಗ. ಇತ್ತೀಚಿನ ದಿವಸದಲ್ಲಿ ನಾವೆಲ್ಲ ನೋಡಿದ್ದೇವೆ, ಪೂರ್ಣಾವಧಿ ಯಕ್ಷಗಾನ ಎಲ್ಲೂ ಆಗ್ತಾ ಇಲ್ಲ, ಕಾಲಮಿತಿ ಯಕ್ಷಗಾನ ನಡೀತಾ ಇರುವಂತದ್ದು. ನಾವು ಪೂರ್ಣಾವಧಿ ಯಕ್ಷಗಾನ ಮಾಡಬೇಕು ಅನ್ನುವ ಕಾರಣಕ್ಕಾಗಿ ಪೂರ್ಣಾವಧಿ ಯಕ್ಷಗಾನವನ್ನ ಮಾಡ್ತಾ ಇದ್ದೇವೆ. 2 ಪ್ರಸಂಗ, ಅದರಲ್ಲಿ ಒಂದು ರಾಮಾಂಜನೇಯ, ಮತ್ತೊಂದು ಕಾಳಿಂಗನವರ ಬರೆದಂತಹ ನಾಗಶ್ರೀ ಅಂತೇಳಿ ಹೇಳುವಂತ 2 ಪ್ರಸಂಗ. ಇದರಲ್ಲಿ ವಿಶೇಷ ಏನು ಕೇಳಿದ್ರೆ, ಆ ದಿವಸ ಪ್ರೇಕ್ಷಕರಾಗಿ ಬರುವವರಿಗೆ ಏನು ಟೆಂಟ್ ನಲ್ಲಿ ನಾವು ಸುಖಾಸೀನದ ಏನು ಈಸಿ ಚೇರ್ ಅಂತೇಳಿ ಹೇಳ್ತೇವೆ, ಯಕ್ಷಗಾನದಲ್ಲಿ ಬಳಸುವಂತ ಈಸಿ ಚೇರ್ ಅನ್ನು ನಾವು ವ್ಯವಸ್ಥೆ ಮಾಡಿದ್ದೇವೆ. ಹೆಚ್ಚು ಕಡಿಮೆ ಒಂದು 300 ಕುರ್ಚಿಯನ್ನ ನಾವು ಆ ಪ್ರೇಕ್ಷಕರಿಗೆ, ಯಾಕಂದ್ರೆ ಈ ಫೈಬರ್ ಚೇರ್ ನಲ್ಲಿ ರಾತ್ರಿಡೀ ಕೂತು ನೋಡ್ಲಿಕ್ಕೆ ಕಷ್ಟ ಆಗ್ತದೆ. ಆ ಕಾರಣಕ್ಕಾಗಿ ಇದನ್ನು ನೀವು ಮೆನ್ಷನ್ ಮಾಡಬೇಕು ಅನ್ನುವಂತ ವಿನಂತಿಯನ್ನ ನಾನು ಮಾಡ್ತೇನೆ. ಸುಖಾಸೀನ ಏನು ಟೆಂಟ್ ಆಟದಲ್ಲಿ ಬಳಸುವಂತಹ ಕುರ್ಚಿಗಳನ್ನ ನಾವು ಇದರಲ್ಲಿ ಬಳಸ್ತಾ ಇದ್ದೇವೆ. ಅದರ ನಂತರ ಬೆಳಿಗ್ಗೆಗೆ ದಾಸರ ಪದಗಳು, ಚೆನ್ನಪ್ಪ ಹಾವೇರಿ ಅಂತೇಳಿ ಹೇಳುವವರಿಂದ ದಾಸರ ಪದ ಬೆಳಿಗ್ಗೆ 6 ಗಂಟೆಗೆ. ತಾಲೂಕು ಭಜನಾ ಮಂಡಳಿ ಒಕ್ಕೂಟದಿಂದ ಭಜನೆ ಮತ್ತು ಕುಣಿತ ಭಜನೆ. ಹಾಗೆ ಬೆಳಿಗ್ಗೆ 9:30ಕ್ಕೆ ಆಯ್ದ ಕಲಾವಿದರಿಂದ ಕನ್ನಡ ಚಲನಚಿತ್ರ ಗೀತೆಗಳ ಗಾಯನ, ಗೀತಗಾಯನ ಅಂತೇಳಿ ಹೇಳಿ ಕಾರ್ಯಕ್ರಮದ ಹೆಸರು. ಹಾಗೆ ಕುಂದಾಪುರಕ್ಕೆ ಇತ್ತೀಚೆಗೆ ತೀರಾ ಹೊಸದಾದಂತ ಕಾರ್ಯಕ್ರಮ, ಅಂದ್ರೆ ಬಹಳ ವರ್ಷದಿಂದ ಕುಂದಾಪುರದ ಪರಿಸರದಲ್ಲಿ ಆಗದೆ ಇರುವಂತ ಒಂದು ಹರಿಕತೆ ಕಾರ್ಯಕ್ರಮ, ಅದು ತೋನ್ಸೆ ಪುಷ್ಕಳ್ ಕುಮಾರ್ ಅವರ ನೇತೃತ್ವದಲ್ಲಿ ಆ ಕಾರ್ಯಕ್ರಮ ಆಗ್ತದೆ. ಹಾಗೆ ಕುಂದಾಪುರ ಕನ್ನಡದ ಸೊಬಗು ಅಂತೇಳಿ ಹೇಳುವಂತ ಒಂದು ಕಾರ್ಯಕ್ರಮ, ಅದರಲ್ಲಿ ಗಾದೆ ಮಾತುಗಳು ಬರ್ಬೋದು, ಆ ಕುಂದಾಪುರದ ಭಾಷೆಯ ವೈಶಿಷ್ಟ್ಯ, ಅಪರೂಪದ ಶಬ್ದ ಸಂಪತ್ತುಗಳು, ಇವೆಲ್ಲವನ್ನ ಬಳಕೆ ಮಾಡಿ ಅದರ ಬಗ್ಗೆ ಒಂದು ಉಪನ್ಯಾಸವನ್ನ ಕೊಡ್ಲಿಕ್ಕೆ ಶ್ರೀ ಮೊಳಹಳ್ಳಿ ಬಾಲಕೃಷ್ಣ ಶೆಟ್ಟಿ ಅವರು ಬರ್ತಾರೆ. ಹಾಗೆ ಕನ್ನಡ ರಸಪ್ರಶ್ನೆ ಕಾರ್ಯಕ್ರಮ, ಆಹ್ವಾನಿತ ಕಾಲೇಜು ವಿದ್ಯಾರ್ಥಿಗಳಿಗಾಗಿ ಕನ್ನಡ ರಸಪ್ರಶ್ನೆ ಕಾರ್ಯಕ್ರಮ. ತದನಂತರ ಯಕ್ಷಗಾನ ತಾಳಮದ್ದಲೆ ಇರ್ತದೆ, ಅದರ ವಿವರಗಳನ್ನ ನಿಮಗೆ ಕೊಟ್ಟಿದ್ದೇನೆ. ಹಾಗೆ ಸಮಾರೋಪದಲ್ಲಿ ಇಲ್ಲಿನ ಶಾಸಕರಾದಂತಹ ಕಿರಣ್ ಕುಮಾರ್ ಕೊಡ್ಗಿ, ಕೋಟ ಉದ್ಯಮಿಯಾದಂಥ ಆನಂದ್ ಸಿ ಕುಂದರ್, ಕುಂದಾಪುರ ಕನ್ನಡ ಪ್ರತಿಷ್ಠಾನದ ಅಧ್ಯಕ್ಷರಾದ ಬೆಂಗಳೂರು ಕುಂದಾಪುರ ಕನ್ನಡ ಪ್ರತಿಷ್ಠಾನದ ಅಧ್ಯಕ್ಷರಾದಂತಹ ದೀಪಕ್ ಶೆಟ್ಟಿ ಬಾರ್ಕೂರು, ಹಾಗೆ ಕಾಲೇಜಿನ ಬೋರ್ಡ್ ಹೈಸ್ಕೂಲ್ನ ಪ್ರಾಂಶುಪಾಲರಾದಂತಹ ರಾಮಕೃಷ್ಣ ಬೀಜಿಯವರು ಭಾಗವಹಿಸ್ತಾರೆ. ಅಂದಿನ ಕಾರ್ಯಕ್ರಮದ ಕೊನೆಯ ಅಂಗವಾಗಿ ರಂಗ ಸಂಗೀತ, ಜನಪದ ಮತ್ತು ರಂಗಗೀತೆಗಳ ಒಂದು ಜರ್ನಿ ಥಿಯೇಟರ್ ತಂಡ ಅಂತೇಳಿ ಮಂಗಳೂರಿನವರು, ಮೂಲತಃ ಮೇಘನಾ ಅಂತೇಳಿ ಹೇಳಿ ಕುಂದಾಪುರ, ಅವರ ನೇತೃತ್ವದ ಒಂದು ತಂಡ ರಂಗ ಸಂಗೀತ ಅಂತೇಳಿ ಹೇಳುವಂತ ಒಂದು ಕಾರ್ಯಕ್ರಮವನ್ನು ಆ ದಿವಸ ಕೊಡ್ತಾರೆ. ಒಟ್ಟು ಯಾವ ಕಾರ್ಯಕ್ರಮವನ್ನು ಕಲಾಕ್ಷೇತ್ರ ಮಾಡಿದ್ರು ಕೂಡ ಅದು ವಿನೂತನವಾಗಿರ್ಬೇಕು, ಜನಾಕರ್ಷಣೆಗೆ ಒಳಪಡಬೇಕು ಅನ್ನೋ ಕಾರಣದಿಂದ ಅದೊಂದು ತುಂಬಾ ದಿನಗಳ ಕಾಲ ನಾವು ಆಲೋಚನೆ ಮಾಡಿ ಅಳೆದು ತೂಗಿ ಮಾಡುವಂತ ಕಾರ್ಯಕ್ರಮ. ಈ ಬಾರಿಯ ಕಾರ್ಯಕ್ರಮ ಈ ರೀತಿಯಾಗಿ ನಾವು ಅದನ್ನ ಆಯೋಜಿಸಿದ್ದೇವೆ. ಒಂದು ಈಗಾಗಲೇ ಹೇಳಿದಾಗೆ ನಮ್ಮ ಕಾರ್ಯಕ್ರಮದಲ್ಲಿ ನವೀನತೆ ಇರಬೇಕು, ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನ ಸಾರುವಂತಹ ಕಾರ್ಯಕ್ರಮ ಆಗಿರ್ಬೇಕು, ಮತ್ತೆ ಜನರು ಅದನ್ನ ಕೌತುಕದಿಂದ
ನಮ್ಗೆಲ್ಲ ಅಂದ್ರೆ ನಾವು ಟ್ರಸ್ಟ್ ಸಂಸ್ಥೆಯ ಸದಸ್ಯರಿಗೆ ಒಂದು ಹೆಮ್ಮೆ ಅಂತ ಕೇಳಿದ್ರೆ, ಕಲಾಕ್ಷೇತ್ರ ಕುಂದಾಪುರದ ಒಂದು ಬ್ಯಾನರ್ ಬಿದ್ರೆ, ಈಗ ನಾವು ಕನ್ನಡ ಹಬ್ಬ ಅಂತೇಳಿ ಹೇಳುವಂತ ಬ್ಯಾನರ್ ಅನ್ನ ಮಾತ್ರ ಒಂದು 5 ಕಡೆ ಹಾಕಿದ್ದೇವೆ. ಜನರ ಕುತೂಹಲ ಏನ್ ಕೇಳಿದ್ರೆ, 24 ಗಂಟೆಗಳ ಕಾರ್ಯಕ್ರಮ ನೀವು ಎಂತ ಮಾಡ್ತೀರಿ ಮಾರ್ರೆ, ಎಂತ ಕಾರ್ಯಕ್ರಮ ಉಂಟು ಅಂತೇಳಿ. ನಾವಂದ್ರೆ ಕುತೂಹಲಕ್ಕಾಗಿ ಕಾರ್ಯಕ್ರಮದ ವಿವರವನ್ನು ಕೊಡ್ಲಿಲ್ಲ. ಅಂದ್ರೆ ಜನರ ಸ್ಪಂದನೆ ಇದೆ, ಫೋನ್ ಮಾಡಿ ಕೇಳ್ತಾರೆ. ನಮ್ಮ ಕಾರ್ಯಕ್ರಮ ಒಂಥರ ವಿನೂತನವಾಗಿ ಇರ್ತದೆ ಅಂತ ಹೇಳುವಂತ ನಂಬಿಕೆ ಇದೆ. ಆ ನಂಬಿಕೆನ ನಾವು ಹುಸಿ ಮಾಡಿಸದೆ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಕೊಡ್ತೇವೆ. ಮತ್ತೆ ಪರಿಶುದ್ಧವಾದ ಕನ್ನಡದ ಕಾರ್ಯಕ್ರಮ, ಇದರಲ್ಲಿ ಇನ್ಯಾವುದೇ ಬೇರೆ ಹಿಡನ್ ಎಜೆಂಡಾಗಳು ನಮ್ದು ಇರುವುದಿಲ್ಲ. ನಮ್ದು ಇರುವಂತದ್ದು ಎಲ್ಲರೂ ರಾಜಕೀಯ ನೇತಾರರು ನಮ್ಮೊಟ್ಟಿಗಿರಬೇಕು, ಎಲ್ಲ ಸಮುದಾಯದವರು ನಮ್ಮ ಜೊತೆಗೆ ಬರಬೇಕು ಎನ್ನುವಂತ ಅಜೆಂಡಾ ಬಿಟ್ರೆ, ಪರಿಶುದ್ಧವಾದಂತ ಕನ್ನಡ ಕಾರ್ಯಕ್ರಮ ಆಗಿರ್ಬೇಕು ಬಿಟ್ರೆ ಇನ್ಯಾವ ಉದ್ದೇಶಗಳು ಇಲ್ಲ. ನಿಮ್ಗೆ ಆಹ್ವಾನ ಪತ್ರಿಕೆಯನ್ನು ನೋಡಿದ್ರೆ ಗೊತ್ತಾಗ್ತದೆ, ಎಲ್ಲ ವರ್ಗದ ಜನ, ಎಲ್ಲ ಸಮುದಾಯದ ಜನ, ಎಲ್ಲ ರಾಜಕೀಯ ಪಕ್ಷದ ಮುಖಂಡರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಇರ್ತಾರೆ. ನಾವು ರಾಜಕೀಯದಲ್ಲಿ ಇದ್ರೂ ಕೂಡ ರಾಜಕೀಯಕ್ಕೆ ಸೀಮಿತವಾದಂತ ಕಾರ್ಯಕ್ರಮ ಆಗದೆ ಸಮಾಜಕ್ಕೆ ಬೇಕಾದಂತ ಕಾರ್ಯಕ್ರಮವನ್ನು ಪದೇ ಪದೇ ಮಾಡ್ತೇವೆ. ಇದೊಂದು ಆದರ್ಶವಾದಂತ ಸಂಸ್ಥೆ ಅಂತೇಳಿ ಹೇಳುವುದನ್ನ ನೀವು ಜನರಿಗೆ ಪ್ರಚುರ ಪಡಿಸ್ಬೇಕು ಅಂತೇಳಿ ಹೇಳುವಂತ ವಿನಂತಿಯನ್ನು ಈ ಮೂಲಕ ಮಾಡ್ತೇನೆ.